ಗುರುಗಳಿಗೆ ಒಂದು ಗೌರವಾರ್ಪಣೆ ಮಾಡಲು ಇಲ್ಲಿ ಸೇರಿದ್ದೇವೆ. ಇವತ್ತು ಬಂದಿರುವ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಸಹಪಾಠಿಗಳಿಗೂ ಎಲ್ಲರಿಗೂ ನಾನು ಸ್ವಾಗತವನ್ನು ಪ್ರಥಮವಾಗಿ ಬಯಸ್ತೇನೆ. 1964-65 ಆನಂದಾಶ್ರಮ ಪ್ರೌಢಶಾಲಾ ಹಳೆ ವಿದ್ಯಾರ್ಥಿಗಳ ಒಂದು SSLC ಒಂದು ಫೋಟೋ ನಮ್ಮ ಕೈಗೆ ನಮ್ಮ ಸಹಪಾಠಿಯ ಮನೆಯಲ್ಲಿ ಸಿಕ್ಕಿತ್ತು. ಅದನ್ನು ತಂದು ನಾನು ನಮ್ಮ ಸಹಪಾಠಿ ಪದ್ಮನಾಭರ ಹತ್ರ ಕೊಟ್ಟೆ. ಅವರದನ್ನು ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿ ನಮ್ಮ ಬ್ಯಾಚ್ನಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲ ಒಟ್ಟು ಮಾಡಿ ಒಂದು ಎಲ್ಲರೂ ಅದರಲ್ಲಿ ಸೇರುವಂತೆ ಮಾಡಿದಂತಹ ಮೊದಲ ಒಂದು ಪ್ರಯತ್ನ. ಅಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಒಮ್ಮೆ ನಾವೆಲ್ಲರೂ ಸೇರಬೇಕು, ನಮ್ಮ ಗುರುಗಳಿಗೆ ವಂದನಾರ್ಪಣೆ ಮಾಡಬೇಕು, ಗೌರವಾರ್ಪಣೆ ಸಲ್ಲಿಸಬೇಕು. ಹಾಗೆ ನಮ್ಮ ಶಾಲೆಯಲ್ಲಿ ಕಲಿತಿರುವ ಬಡ ವಿದ್ಯಾರ್ಥಿಗಳಿಗೆ ಒಂದು ಆರ್ಥಿಕ ನೆರವು ನೀಡುವುದಕ್ಕಾಗಿ ವಿದ್ಯಾನಿಧಿ ಎಂಬ ಒಂದು ದತ್ತಿ ನಿಧಿಯನ್ನು ಕೂಡ ಸ್ಥಾಪಿಸಬೇಕು ಎಂಬ ಒಂದು ಕೆಲವು ಆಲೋಚನೆಗಳು ನಮಗೆ ಬಂದವು. ಆದರೆ ಆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮೇ 5ನೇ ದಿನಾಂಕದಂದು ನಡೆಯುತ್ತಿತ್ತು. ಆದರೆ ಒಂದು ಚಿಕ್ಕ ಕಣ್ಣಿಗೆ ಕಾಣದ ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ಒಂದು ಚಿಕ್ಕ ಕ್ರಿಮಿಯಿಂದಾಗಿ ನಮ್ಮ ಕಾರ್ಯಕ್ರಮಗಳೆಲ್ಲ ಮುಂದುವರಿಸಿಕೊಂಡು ಹೋದವು. ಹಾಗೆ ಯಾವ ದಿನ ಇಟ್ಟರೂ ಕೂಡ ನಮಗೆ ಸರ್ಕಾರದ ನಿಷೇಧ ಬರ್ತಿತ್ತು, ಒಟ್ಟು ಸೇರಲಿಕ್ಕಿಲ್ಲ ಅಂತ. ಕೊನೆಗೆ ನಮ್ಮ ಸಹಪಾಠಿ ಸುರೇಂದ್ರ ಉಚ್ಚಿ ಇವರು ಅಕಸ್ಮಾತ್ತಾಗಿ ಊರಿಗೆ ಬಂದರು. ಅವರಿರುವಾಗ ಅವರ ಒಂದು ಉಪಸ್ಥಿತಿಯಲ್ಲಿ ನಮ್ಮ ಗುರುಗಳಿಗೆ ಒಂದು ಗೌರವಾರ್ಪಣೆ ಮಾಡುವುದಂತ ನಾವು ತೀರ್ಮಾನ ಮಾಡಿ ಬಹಳ ತುರ್ತಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಗುರುಗಳ ಋಣ ನಮ್ಮಲ್ಲಿ ತುಂಬ ಇದೆ. ನಮ್ಮ ಜೀವನದಲ್ಲಿ ನಾವು ಈ ಯಶಸ್ಸನ್ನು ಕಾಣಬೇಕಾದರೆ ನಮ್ಮ ಗುರುಗಳ ಅನುಗ್ರಹ ಅಗತ್ಯ. ಆದ್ದರಿಂದ ಗುರುದೇವೋ ಮಹೇಶ್ವರ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೋಲಿಸಿದ್ದೇವೆ. ಈಗ ನಮ್ಮ ಸಹಪಾಠಿಗಳಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಲಿಕ್ಕೆ ಇತ್ತು. ಹಲವಾರು ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಅವರ ಒಂದು ಒಳ್ಳೆಯ ಹಾರೈಕೆ ನಮ್ಮೊಂದಿಗೆ ಇದೆ. ಅದನ್ನು ಕೂಡ ನಾವು ತೆಗೆದುಕೊಂಡು ನಮ್ಮ ಗುರುಗಳಿಗೆ ಅವರೆಲ್ಲರ ಪರವಾಗಿ ನಾನು ಕೋಟಿ ನಮನಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಒಂದು ಈ ಚಿಕ್ಕ ಒಂದು ಗೌರವಾರ್ಪಣೆಯನ್ನು ನಮ್ಮ ಗುರುಗಳ ಸಹ ಧರ್ಮಪತ್ನಿಯು ಸ್ವೀಕರಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ನಾನು ಕೇಳಿದ್ದೇನೆ.
ನಂತರ 1964-65 ಸಾಲಿನ SSC ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಶ್ರೀಯುತ ವಿಶ್ವನಾಥ ಯಮೋಚಿಯವರ ಗೌರವ ಅಧ್ಯಕ್ಷತೆಯಲ್ಲಿ ಶ್ರೀಮತಿ ವಾಣಿನಾರಾಯಣ್ ಶ್ರೀಧರ್ ಅಧ್ಯಕ್ಷರು, ಸ್ನೇಹ ಸಮ್ಮೇಳನ ಸಮಿತಿ ಶ್ರೀಯುತ ಸೂರ್ಯನಾರಾಯಣ ಹೊಳ್ಳ ಪ್ರಧಾನ ಅರ್ಚಕರು, ಶ್ರೀ ಸೋಮನಾಥ ದೇವರಾಯ ಸೋಮೇಶ್ವರ ಇವರ ಉಪಸ್ಥಿತಿಯಲ್ಲಿ ಆದರ್ಶ ಶಿಕ್ಷಕ, ಶಿಕ್ಷಣ ತಜ್ಞ, ಕಲಾವಿಜ್ಞ, ವಿಶ್ರಾಂತ ಮುಖ್ಯೋಪಾಧ್ಯಾಯ ಶ್ರೀಯುತ ಪಿ ಗುರುರಾಜರಾವ್ BT ಇವರಿಗೆ 18/12/2021 ನಡೆಯಲಿರುವ ಸ್ನೇಹ ಸಮ್ಮೇಳನ ಅಂಗವಾಗಿ ಇಂದು ನಾವು ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಸದಾ ಉತ್ಸಾಹದ ಸೀಮೆಯಾಗಿರುವ ತಾವು ಹೆಸರಾಂತ ವೈದ್ಯ ಡಾಕ್ಟರ್ ಶ್ರೀ ಆನಂದರಾವ್ ಮತ್ತು ಶ್ರೀಮತಿ ಲಕ್ಷ್ಮಿಯಮ್ಮ ದಂಪತಿಗಳ ಸುಪುತ್ರನಾಗಿ 1933ರಲ್ಲಿ ಉಡುಪಿ ತಾಲೂಕಿನ ಪಾಂಗಾಳದಲ್ಲಿ ಜನಿಸಿದರು. ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಉಡುಪಿ ಶಾಲೆಯಲ್ಲಿಯೂ, ಮಾಧ್ಯಮಿಕ ಶಿಕ್ಷಣವನ್ನು ಇನ್ನಂಜೆಯ ಶ್ರೀ ವಿಷ್ಣುಮೂರ್ತಿ ಹಯವದನ ಪ್ರೌಢಶಾಲೆಯಲ್ಲಿ ಮಾಡಿದರು. ಮುಂದಿನ ವ್ಯಾಸಂಗವನ್ನು ಮಂಗಳೂರಿನ ಸಂತ ಎಸ್ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಹಾಗೂ BA ಪದವಿಯನ್ನು, ಮಂಗಳೂರು ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ BT ಶಿಕ್ಷಣ ತರಬೇತಿಯನ್ನು ಪಡೆದಿದ್ದರು. ಆದರ್ಶ ಅಧ್ಯಾಪಕರೇ, 1955ರಲ್ಲಿ ತಾವು ಸೋಮೇಶ್ವರದ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಆಂಗ್ಲ ಭಾಷೆ ಮತ್ತು ಚರಿತ್ರೆಯ ಬೋಧಕರಾಗಿ ನಿಯುಕ್ತರಾದರು. ಅಧ್ಯಾಪನದಲ್ಲಿ ಆದರ್ಶ ಶಿಕ್ಷಕರಾದುದು ಮಾತ್ರವಲ್ಲದೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಮರ್ಥ ತರಬೇತಿ ನೀಡಿದ ತಾವು 30 ವರ್ಷ ಸಹಾಯಕ ಅಧ್ಯಾಪಕರಾಗಿ ಜನಪ್ರಿಯತೆ ಗಳಿಸಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನವರಾಗಿ 1984ರಲ್ಲಿ ಮುಖ್ಯೋಪಾಧ್ಯಾಯರಾಗಿ ಬಡ್ತಿ ಪಡೆದರು. ತಮ್ಮ ಅವಿರತ ಪರಿಶ್ರಮ ಮತ್ತು ಉತ್ತಮ ಶಿಸ್ತಿನ ಕ್ರಮದಿಂದಾಗಿ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಗಣನೀಯವಾದ ಹೆಚ್ಚಳವಾಗಿ 9ನೇ ತರಗತಿಯಲ್ಲಿ ಹೆಚ್ಚುವರಿ ತರಗತಿಯನ್ನು ಆರಂಭಿಸಿದರು. ಸಾಧಕರೇ, ಅದೃಷ್ಟ ಚೀಟಿ ಯೋಜನೆಯಿಂದ ಸುಮಾರು 80,000 ರೂಪಾಯಿಗಳನ್ನು ಸಂಗ್ರಹಿಸಿ ಶಾಲೆಗೆ ನೆರವಾದುದು ಸುತ್ಯಾರ್ಥ. ಸುಮಾರು 2.5 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ವಿವೇಕ ಭವನ, ವಿಜ್ಞಾನ ಮಂದಿರಗಳ ನಿರ್ಮಾಣ ಮಾಡಿಸಿದರು. ಶಾಲೆಗೆ ಮತ್ತು ಅಧ್ಯಾಪಕರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ತಾವು ಒದಗಿಸಿ ಗಮನಾರ್ಹ ಸಾಧನೆಗಳನ್ನು ಕೈಗೊಂಡಿದೆ. ಪ್ರತಿ ಶೈಕ್ಷಣಿಕ ವರ್ಗದಲ್ಲಿ 120ರಿಂದ 140 ವಿದ್ಯಾರ್ಥಿಗಳನ್ನು SSC ಪರೀಕ್ಷೆಗೆ ಸಿದ್ಧಪಡಿಸಿ 90% ಮಿಕ್ಕಿದ ಉತ್ತಮ ಫಲಿತಾಂಶವನ್ನು ತಂದ ಶ್ರೇಯಸ್ಸು ತಮ್ಮದು. ಕ್ರೀಡಾ ಚಟುವಟಿಕೆಗಳಿಗೆ ಆಸಕ್ತ ಶಾಲಾ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವ ಅವಕಾಶವನ್ನು ಕಲ್ಪಿಸಿದೆ. 1990ರಿಂದ ನೌಕಾ ವಿಭಾಗದ NCC ತರಬೇತಿಯನ್ನು ಆರಂಭ ಮಾಡಿದ ಹಿರಿಮೆ ತಮ್ಮದು. ಶಾಲಾ ವಿದ್ಯಾರ್ಥಿಗಳನ್ನು ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸುವ ತರಬೇತಿಗೆ ಪ್ರೋತ್ಸಾಹಿಸಿ ವಿದ್ಯಾರ್ಥಿಗಳ ಪ್ರತಿಭೆಗೆ ತಾಣೆ ಹಿಡಿಯುವಂತೆ ಮಾಡಿದರು. ತಮ್ಮ ಸೇವಾ ತತ್ಪರತೆ ಮತ್ತು ಶಿಷ್ಯ ವಾತ್ಸಲ್ಯ ಹಾಗೂ ಸಮರ್ಪಣಾ ಭಾವದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದಾನ ಮಾಡಿದ ದಾಸೋಹ ತಮ್ಮದು. ಶಾಲಾ ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪನೆ ಮಾಡಿ ಶಾಲೆಯ ಅಭಿವೃದ್ಧಿಯಲ್ಲಿ ಅವರೊಂದಿಗೆ ಬೆನ್ನೆಲುಬಾಗಿ ನಿಂತು ಕಾರ್ಯನಿರ್ವಹಿಸಿದ ಆದರ್ಶ ಶಿಕ್ಷಕರು. ತಾವು 1991ರಲ್ಲಿ ಮುಖ್ಯೋಪಾಧ್ಯಾಯರಿಂದ ನಿವೃತ್ತರಾಗಿ ಗೌರವಾನ್ವಿತರು. ತಮ್ಮ ಸೇವಾವಧಿಯಲ್ಲಿ ತಮ್ಮಿಂದ ಪಡೆದ ಜ್ಞಾನ, ತಮ್ಮ ಆದರ್ಶ ಶಿಕ್ಷಕರಿಂದ ಪ್ರೇರಿತರಾದ ನಮಗೆ ತಾವು ಆದರ್ಶ ಶಿಕ್ಷಕರು. 1965ರ ಸಾಲಿನ SSC ವಿದ್ಯಾರ್ಥಿಗಳಾದ ನಮಗೆ ಗುರುವಂದನೆ ಹಾಗೂ ಗೌರವಾರ್ಪಣೆ ಮಾಡುವ ಸುಯೋಗಾರುವುದು ಲಭಿಸಿದ್ದು ನಮ್ಮ ಸೌಭಾಗ್ಯವಾಗಿದೆ. ತಮ್ಮ ವಿಶ್ರಾಂತ ಜೀವನವು ಸುಖಮಯವಾಗಿದ್ದು ತಮಗೆ ಆಯುರಾರೋಗ್ಯ, ಸುಖ, ಸಂಪತ್ತು, ನೆಮ್ಮದಿ ಲಭಿಸುವುದೆಂದು ಶ್ರೀದೇವರಲ್ಲಿ ನಮ್ಮೆಲ್ಲರ ಒಕ್ಕಲಿನ ಪ್ರಾರ್ಥನೆ. ಶ್ರೀ ಗುರುದೇವ. ಇವೆಲ್ಲ ಒಟ್ಟು ಸೇರಿ ನನ್ನಲ್ಲಿ ನನ್ನ ಮೇಲೆ ಪ್ರೀತಿ ಇಟ್ಟು ನನ್ನಲ್ಲಿ ಇಲ್ಲದ ಗುಣಗಳನ್ನೆಲ್ಲ ನನ್ನ ಮೇಲೆ ಹೊರಿಸಿ ನನ್ನನ್ನು ಇವತ್ತು ಸನ್ಮಾನಿಸಿದ್ದರು. ಈ ಸನ್ಮಾನಕ್ಕೆ ಕಾರಣ
ಆನಂದಾಶ್ರಮ ಹೈಸ್ಕೂಲ್ನಲ್ಲಿ ನಾನು ಅಧ್ಯಾಪಕನಾಗಿ ಸೇರಿ ಸೇವೆ ಸಲ್ಲಿಸಿದ ಕಾರಣ. ಆನಂದಾಶ್ರಮ ಹೈಸ್ಕೂಲ್ನಲ್ಲಿ ಸೇವೆ ಸಲ್ಲಿಸುವಾಗ ಒಂದು ರೀತಿಯ ತೃಪ್ತಿ ಇತ್ತು. ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ದೃಷ್ಟಿಯಲ್ಲಿ ಸುಸಂಸ್ಕೃತ ಮನೆತನದಿಂದ ಬರ್ತಾ ಇದ್ದರು. ಹೆಚ್ಚಿನ ವಿದ್ಯಾರ್ಥಿಗಳು ಬಡವರಾಗಿದ್ದಿರ್ಬೋದು, ಮಧ್ಯಾಹ್ನ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದಿರ್ಬೋದು, ಆದರೂ ಕೂಡ ಗಮನವಿಟ್ಟು ಕಲಿತಾ ಇದ್ದರು. ಯಾಕಂದರೆ ಆಗ ನಾವು ಇದ್ದದ್ದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಫಸ್ಟ್ ಕ್ಲಾಸ್ ಕೊಡೋದು ಬರೀ ಕೆಲವರಿಗೆ ಮಾತ್ರ. ಥರ್ಡ್ ಕ್ಲಾಸ್ ಎಲ್ಲರಿಗೂ ಕೊಡ್ತಾ ಇದ್ದರು. ಸೆಕೆಂಡ್ ಕ್ಲಾಸ್ ಕೂಡ ಹಾಗೆ ಸ್ವಲ್ಪ ಸಿಲೆಕ್ಟೆಡ್ ಮಾತ್ರ. ಹಾಗೆ ಆಗಿನ ರಿಸಲ್ಟನ್ನು ಇವತ್ತಿನ ರಿಸಲ್ಟಿನೊಟ್ಟಿಗೆ ಹೋಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನಮಗೆ ಒಂದು 60% ರಿಸಲ್ಟ್ ಬಂದರೆ ಅದೇ ವಿಶೇಷವಾಗಿತ್ತು ಆನಂದಾಶ್ರಮ ಹೈಸ್ಕೂಲಿಗೆ. ಇನ್ನು ಅಲ್ಲಿ ನನಗೆ ಮಾರ್ಗದರ್ಶಕರಾಗಿದ್ದ, ತನ್ನದೇ ಒಂದು ಉದಾಹರಣೆಯಿಂದ ನನಗೆ ದಾರಿ ತೋರಿಸಿದವರು ಕಲ್ಮಾಡಿ ರಾಮರಾಯರು. ಅವರನ್ನು ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ನನ್ನ ದೃಷ್ಟಿಯಲ್ಲಿ ಅಂಥ ಮುಖ್ಯೋಪಾಧ್ಯಾಯ ಸಿಗೋದು ಬಹಳ ಅಪರೂಪ. ನನ್ನ ಭಾಗ್ಯಕ್ಕೆ ನನಗೆ ಸಿಕ್ಕಿದ್ರು. ಇದು ನಾನು ಮನ ತುಂಬಿ ಹೇಳುವಂಥ ಮಾತು. ಅದಕ್ಕೋಸ್ಕರವೇ ನಾನು ಮುಖ್ಯೋಪಾಧ್ಯಾಯನಾಗಿದ್ದಾಗ ಕಲ್ಮಾಡಿ ರಾಮರಾಯರನ್ನು ಕರೆಸಿ ಅವರಿಗೆ ಒಂದು ಸಣ್ಣ ಸನ್ಮಾನ ಮಾಡಿ, ಆ ದಿವಸ ಮಕ್ಕಳ ಎದುರಿಗೆ ನಾನು ಹೇಳಿದ್ದೆ, ಇವರ ಒಂದು ರೋಮಾದ ಬೆಲೆ ನನಗಿಲ್ಲ ಅಂತ. ಹಾಗಾದರೆ ಆಗಿನ ಕಾಲದ ಅಧ್ಯಾಪಕರುಗಳೆಲ್ಲ ಹಾಗೆ. ಶಂಭು ಹೆಬ್ಬಾರರು, ಅನಂತಕೃಷ್ಣರಾಯರು, ಆಮೇಲೆ ವಿಷ್ಣುಮೂರ್ತಿರಾಯರು ನಿವೃತ್ತ ಜೀವನದಲ್ಲಿ ಕೂಡ ಒಂದು ಶಿಸ್ತು ಕಾಪಾಡಿಕೊಂಡು ಬಂದಿದ್ದು. ಅದು ನನಗೆ ಗೊತ್ತಾದ್ದು ಹೇಗೆ ಅಂತ ಹೇಳಿದರೆ, ನನ್ನ ವಿದ್ಯಾರ್ಥಿಗಳು ಒಂದು 2 ಜನ ಅವರನ್ನು ನೋಡ್ಲಿಕ್ಕೆ ಹೋಗ್ತೇವೆ, ಬರ್ತೀರಾ ಅಂತ ಕೇಳಿದರು. ಅವರ ಕಾರಿತ್ತು, ಹೋದಾಗ ಬಾಗಿಲು ಬಡಿದ್ರೆ ಯಾರೋ ಬಾಗಿಲು ತೆರೆದರು. ಕೇಳಿದರು ಯಾರು ಅಂತ. ಅವರು ಬರಲಿಕ್ಕೆ ಮತ್ತೆ ಸ್ವಲ್ಪ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಟೀಚಾರ್ಗೆ ಡ್ರೆಸ್ ಮಾಡಿಕೊಂಡು ಶಿಸ್ತುಬದ್ಧವಾದ ಉಡುಗೆ ತೊಡುಗೆ ಎಲ್ಲ ತೊಟ್ಟು ಆಮೇಲೆ ಬಂದರು. ಮತ್ತೆ ಸುಮಾರು ಹೊತ್ತು ಮಾತಾಡಿದ್ರು. ಆದರೆ ನಾನು ಹಾಗಿಲ್ಲ. ನಾನು ಒಂದು ರೀತಿಯಲ್ಲಿ ಸರಳ ಜೀವಿ. ಹಾಕು ಟೀಕು ಅಂಥದ್ದು ನನಗೆ ಅಷ್ಟು ಇಲ್ಲ. ಅದರ ಬಗ್ಗೆ ಅಷ್ಟು ಗಮನವೂ ಇಲ್ಲ ನನಗೆ. ಈಗ ಒಂದು ಸೆಲೂನಿಗೆ ಹೋದರೂ ಕೂಡ ಹೇರ್ ಕಟ್ಟಿಗೆ ಹೇಗಾಗಬೇಕು ಅಂತ ಹೇಳುವಷ್ಟು ನನ್ನಲ್ಲಿ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನಮ್ಮ ವಿದ್ಯಾಭ್ಯಾಸದ ಕ್ರಮ ಹಿಂದಿನ ವಿದ್ಯಾಭ್ಯಾಸದ ಕ್ರಮಕ್ಕೂ ವ್ಯತ್ಯಾಸ ಇದೆ. ನಮ್ಮ ಕಾಲದಲ್ಲಿ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಅಂತರ ಇತ್ತು, ತುಂಬ ಅಂತರ ಇತ್ತು. ಅವರನ್ನು ಕಂಡ್ರೆ ನಾವು ಹೆದರ್ತಾ ಇದ್ದೆವು, ಕೆಲವರನ್ನು ಕಂಡ್ರೆ. ಆದರೆ ಅಲ್ಲಿ ಕೂಡ ನಾನು ಮೆಚ್ಚಿದ ಒಂದು ಅಧ್ಯಾಪಕಿ, SSLCವರೆಗೆ ಇಂಗ್ಲೀಷ್ ನನಗೆ ಮಾಡಿದ ಟೀಚರ್ ಶೋಭನಾ ಟೀಚರ್ ಅಂತ. ಅವರ ಆನಂತರ ಗೌರ್ಮೆಂಟ್ ಪರಿಸ್ಥಿತಿ ಯಾಕೆ ಅಂತ ಹೇಳಿ ಇವತ್ತು ಅವರ ಹೆಸರು ಮೆನ್ಷನ್ ಮಾಡ್ತೇನೆ ಅಂತ ಹೇಳಿದರೆ, ಅವರು ಲೈಬ್ರರಿ ಪುಸ್ತಕಗಳನ್ನು ಕೊಡುವಾಗ ಅವರದ್ದೊಂದು ಮಾತಿತ್ತು, ಗುರುರಾಜ ಬಂದರೆ ಯಾವಾಗಲೂ ಯಾವ ಪುಸ್ತಕ ಬೇಕಾದ್ರೂ ತಗೊಂಡು ಹೋಗ್ಬೋದು ಅಂತ. ಹಾಗೆ ನಾನು ಆಗ ಇಂಗ್ಲೀಷ್ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಬೆಳೆಸಿಕೊಂಡದ್ದು. ಮನೆಯಲ್ಲಿ ತಂದೆಯವರು ಕೂಡ ಮಕ್ಕಳಿಗಾಗುವಂಥ ಪುಸ್ತಕಗಳನ್ನು ಬಾಲ ಸಾಹಿತ್ಯ ಮಂಡಲ, ಕುಡಿಯಾಲ್ ಬೈಲ್ ಮಂಗಳೂರು, ಅಲ್ಲಿಂದ ಉದಾಹರಣೆಗೆ ಪಟಪಟ ಹನಿಯಪ್ಪ ಇಂಥ ಪುಸ್ತಕಗಳು ಮಕ್ಕಳಿಗೋಸ್ಕರ ಬರೆದು. ಸಂಜೆ ಮಂಗೇಶ್ವರರು ಪ್ರಾಯಶಃ ನನ್ನ ನೆನಪು ಇದ್ದರೆ ಬರೆದವರು. ಆ ಪುಸ್ತಕಗಳನ್ನು ಓದುವ ಒಂದು ಹವ್ಯಾಸ ಬೆಳೆದು
ನಾನು SSLC ಪಾಸ್ ಆಗಬೇಕಿದ್ರೆ ರಾಮಾಯಣ ಮಹಾಭಾರತಗಳನ್ನು ಓದಿ ಮುಗ್ತಿದ್ದೆ. ಇದರಿಂದಾಗಿ ಇವತ್ತಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿಯನ್ನು ನಾನು ಅಂದಿನ ಪರಿಸ್ಥಿತಿಯೊಂದಿಗೆ ಹೋಲಿಸಿ ನೋಡಿದಾಗ ತುಂಬ ವ್ಯತ್ಯಾಸ ಕಾಣ್ತದೆ. ಒಮ್ಮೊಮ್ಮೆ ಕಾಣ್ತದೆ ನಾವು ವೈಜ್ಞಾನಿಕವಾಗಿ ಮುಂದುವರೆದಿರ್ಬೋದು, ಆದರೆ ಸಾಂಸ್ಕೃತಿಕವಾಗಿ ಅಥವಾ ನೈತಿಕವಾಗಿ ನಮ್ಮ ಮಕ್ಕಳು ಅಂದರೆ ಯುವಕರು ಇವತ್ತು ವರ್ತಿಸುವ ರೀತಿ ಕಂಡಾಗ ಸ್ವಲ್ಪ ಬೇಸರ ಆಗ್ತದೆ. ಅದಕ್ಕೆ ಕಾರಣ ಏನು ಅಂತ ನಾನು ಆಲೋಚನೆ ಮಾಡಿದಾಗ ಅದನ್ನು ಹೇಳಬೇಕು ಅಂತಿದ್ದೇವೆ. ಮಾತಾಡಲಿಕ್ಕೆ ಅವಕಾಶ ಇದ್ದರೆ, ಯಾಕಂತ ಹೇಳಿದರೆ ಕೆಲವು ಸಭೆಗಳಿಗೆ ಹೋದಾಗ 2 ಮಿನಿಟ್ ಮಾತಾಡಿದರೆ ಸಾಕು ಅಂತ ಹೇಳ್ತಾರೆ. ಇವತ್ತು ಹಾಗೆ ಇರಲಿಕ್ಕಿಲ್ಲ, ಸ್ವಲ್ಪ ಹೊತ್ತು ಇರ್ಬೋದು ಅಂತ ಕಾಣ್ತದೆ. 11 ಆಗ್ತಾ ಬಂತಷ್ಟೇ 11 ಗಂಟೆಗೆ ನಿಲ್ಲಿಸ್ತಾರೆ. ಆಗ ಆ ಒಂದು ಸ್ಥಿತಿ ಇತ್ತು. ಅಂದರೆ ಏನು, ನಮ್ಮಲ್ಲಿ ಇನ್ನೊಬ್ಬರ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ಸಹಾನುಭೂತಿ ಸೂಚಿಸುವಂಥ ಒಂದು ಹವ್ಯಾಸವನ್ನು ಆನಂದಾಶ್ರಮ ಹೈಸ್ಕೂಲ್ನಲ್ಲಿ ನಾವು ಕಲಿತೇವೆ. ನಾನು ಕಾಲೇಜಿಗೆ ಹೋಗ್ತಿದ್ದಾಗಲೇ ಅಧ್ಯಾಪಕ ವೃತ್ತಿಗೆ ಬರಬೇಕಿದ್ರೆ ಮೊದಲೇ ಆನಂದಾಶ್ರಮ ಹೈಸ್ಕೂಲ್ನ ನಂಟು ನನಗಿತ್ತು. ಅಮೃತ ಸೋಮೇಶ್ವರ ಅವರನ್ನೆಲ್ಲ ಆಗಲೇ ಪರಿಚಯ. ಅದರೊಟ್ಟಿಗೆ ಇಲ್ಲಿ ಏನು ವಿಶೇಷ ಇತ್ತು ಅಂತ ಹೇಳಿದರೆ, ಎಲ್ಲಾದರೂ ನೆರೆ ಬಂದರೆ ಅಥವಾ ಬೆಂಕಿಯಿಂದಾಗಿ ಅನಾಹುತ ಆಗುತ್ತಿದ್ದರೆ ಮಕ್ಕಳಿಂದ ಸಾಧ್ಯವಾದಷ್ಟು ಕಲೆಕ್ಷನ್ ಮಾಡಿ, ಒತ್ತಡ ಇಲ್ಲದೆ ಅವರು ಆಗಿನ ಕಾಲದಲ್ಲಿ ಅರ್ಧಾಣೆ 2 ಮುಕ್ಕಾಲು ಕೊಟ್ಟರು ತಗೊಂಡು ಅದನ್ನು ಸಂಗ್ರಹಿಸಿ ಅವರಿಗೆ ಕಳಿಸ್ಕೊಡುವಂಥ ಒಂದು ಅಭ್ಯಾಸ ಬೆಳೆಸಿದೆ. ಅದು ನಿಜವಾಗಿ ನನಗೆ ಇವತ್ತು ಕಾಣೋದೇನು ಅಂತ ಹೇಳಿದರೆ, ನಾವು ಇವತ್ತು ಆ ಯುಗದಿಂದ ಇವತ್ತಿಗೆ ಯಾಂತ್ರಿಕ ಯುಗಕ್ಕೆ ಕಾಲಿಟ್ಟಿದ್ದೇವೆ. ಆದರೆ ಯಾಂತ್ರಿಕ ಯುಗಕ್ಕೆ ಕಾಲಿಟ್ಟರೂ ಕೂಡ ಆ ಯಂತ್ರಗಳು ನಮ್ಮ ಗುಲಾಮರಾಗಿರಬೇಕು. ಅದರ ಬದಲಿಗೆ ನಾವೇ ಯಂತ್ರಗಳ ಗುಲಾಮರಾಗಿದ್ದೇವೆ. ಉದಾಹರಣೆ ನೋಡಿ, ನೀವು ರಸ್ತೆಯಲ್ಲಿ ಹೋಗುವಂಥ ಮಕ್ಕಳನ್ನು ನೋಡಿದರೆ ಗೊತ್ತಾಗುತ್ತೆ. ಅವರು ಹೋಗುವಾಗಲೂ ಮೊಬೈಲ್ ಹಿಡ್ಕೊಂಡು ಮಾತಾಡಬೇಕು. ಮೊಬೈಲ್ ಹಿಡ್ಕೊಂಡು ನೋಡಿಕೊಂಡು ಏನು ಅಂತ ಗೊತ್ತಿಲ್ಲ ನಮ್ಗೆ ಹಾಗೆ. ಆದರೆ ಅದೇ ದೊಡ್ಡವರು, ಇವತ್ತು ದೊಡ್ಡವರು, ನಾನು ಏನು ಮಾಡಿದ್ದೇನೆ ಅದೇ ಅಭ್ಯಾಸ ಬೆಳೆಸ್ಕೊಂಡಿದ್ದೇನೆ. ಈಗ ಮೊನ್ನೆ ಕೊರೋನಾ ಬಂತು, ಅಪ್ಪಳಿಸಿದ್ದು ಭಾರತಕ್ಕೆ. ನನ್ನ ಸ್ನೇಹಿತರಿಗೆ ಹಲವರಿಗೆ ಫೋನ್ ಮಾಡಿ ಹೇಗಿದ್ದೀರಿ, ಏನು ಕತೆ ಅಂತ ಕೇಳ್ತಾ ಇದ್ದೆ. ಆದರೆ ನನ್ನ ಅದೃಷ್ಟಕ್ಕೆ ಅವರ ಬಾಯಿಂದ ನೀವು ಹೇಗಿದ್ದೀರಿ ಅಂತ ಕೇಳಿದ ಬರೇ ಕೆಲವರು ಮಾತು. ಅಂದರೆ ಏನು ಆ ಸಹಾನುಭೂತಿ, ಅನುಕಂಪ ಅಂಥ ಒಂದು ಒಳ್ಳೆಯ ಗುಣಗಳು ಇವತ್ತು ಕಾಣೆಯಾಗಿದೆಯೋ ಅಂತ ನನಗೆ ಕಾಣ್ತದೆ. ಅಂದಿನ ಕಾಲದಲ್ಲಿ ಒಂದು ನಮ್ಮ ಆನಂದಾಶ್ರಮ ಹೈಸ್ಕೂಲ್ನಲ್ಲಿ ಇದ್ದದ್ದು 100 ಮಕ್ಕಳು. ನಾನು ಸೇರುವಾಗ ಎಲ್ಲ ಒಂದೊಂದು ಸೆಕ್ಷನ್. ಆ ಸೆಕ್ಷನಲ್ಲಿ ಕೂಡ ಒಂದು 30-35 ಮಕ್ಕಳು ಹೆಚ್ಚಾದರೆ ಇದ್ದರು. ಅದರಲ್ಲಿ ಕೂಡ ಆನಂದಾಶ್ರಮದ ಸ್ಪೋರ್ಟ್ಸ್ ಟೀಮ್ ಇದೆಯಲ್ಲ, ಇದು ಹಾಕಿ ಟೀಮು ಮತ್ತು ಫುಟ್ಬಾಲ್ ಟೀಮು, ಹಾಗೆ ಸ್ಪೋರ್ಟ್ಸ್ನಲ್ಲಿ ಕೂಡ ನಮ್ಮ ಹುಡುಗರು ಸಾಧನೆ ಮಾಡಿದರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾನು BA ಕಲಿತಾ ಇದ್ದಾಗ ನೆನಪಿದೆ ನನಗೆ. ನಾನು ಆನಂದಾಶ್ರಮ ಹೈಸ್ಕೂಲ್ನ ಟೀಮು ಬ್ಯಾಂಕಿಗೆ ಇದೆ ಅಂತ ಹೇಳಿದ್ರೆ ನಾನು ಬರ್ತಿದ್ದೆ ನೋಡಲಿಕ್ಕೆ. ಕಾಲೇಜ್ ತಪ್ಪಿಸಿ ಬರ್ತಿದ್ದೆ ನಾನು. ಆ ವರ್ಷ ಸೀನಿಯರ್ ಚಾಂಪಿಯನ್ಶಿಪ್ಪು, ಜೂನಿಯರ್ ಚಾಂಪಿಯನ್ಶಿಪ್ಪು, ಇಂಟರ್ಮೀಡಿಯೇಟ್ ಚಾಂಪಿಯನ್ಶಿಪ್ಪು, ಅದರೊಟ್ಟಿಗೆ ಟೋಟಲ್ ಪಾಯಿಂಟ್ ಶೀಲ್ಡ್ ಗೆದ್ದ ವೀರರು ಆನಂದಾಶ್ರಮ ಹೈಸ್ಕೂಲ್ನ ವಿದ್ಯಾರ್ಥಿಗಳು. ನಾವು ಆಗ ಮಂಗಳೂರಿನಲ್ಲಿ 144 ಸೆಷನ್ ಇತ್ತು. ಈಗ ನಾವು ಮುಗೇರ್ ಅಂತ ಹೇಳ್ತೇವೆ. ಆ ಮುಗೇರ್ನಲ್ಲಿ ಒಬ್ಬರ ಕೊಲೆಯಾಗಿತ್ತು, ಒಬ್ಬ ರೌಡಿಯದ್ದು.
ರೌಡಿಯನ್ನು ಕೊಲೆ ಮಾಡಿದ್ರು ರಸ್ತೆಯಲ್ಲಿ. ಅದರ ಇಂಕ್ವೈರಿಗೋಸ್ಕರ ಪೊಲೀಸರು ಅಲ್ಲಿಂದ ರಸ್ತೆಯಿಂದ ಮುಂದೆ ಬಂದು ರೈಲ್ವೆ ಸ್ಟೇಷನ್ನ ಹತ್ತಿರ ಡೇರೆ ಹಾಕಿಕೊಂಡು ಅಲ್ಲಿ ಕ್ಯಾಂಪ್ ಮಾಡ್ತಾರೆ. ನಮಗೆ ಅದರ ಲೆಕ್ಕವೇ ಇಲ್ಲ, ನಾವು ಬರ್ತಾಯಿತ್ತು. ಅಲ್ಲಿ ಪೊಲೀಸರು ತಡೆದರು. ತಡೆದಾಗ ಮಕ್ಕಳು ನಮ್ಮನ್ನು ಒಳಗೆ ಕರ್ಕೊಂಡು ಹೋದಾಗ ಪೊಲೀಸರು ಮಕ್ಕಳು ನಮ್ಮ ಹಿಂದೆ ನುಗ್ಗಿದ್ರು. ಆಗ ಪೊಲೀಸರು ಲಾತಿ ಬೀಸಿದ್ರು, ಯಾರಿಗೂ ಗೊತ್ತಾಗಲಿಲ್ಲ. ಒಳಗೆ ಹೋಗಿ ನಮ್ಮೊಟ್ಟಿಗೆ ಕಲ್ಮಾಡಿ ರಾಮರಾಯರಿದ್ದರು. ನಮಗೆ ಇವತ್ತಿಗೂ ನೆನಪಿದೆ. ಕಲ್ಮಾಡಿ ರಾಮರಾಯರಿದ್ದರು, ಕೃಷ್ಣ ಭಟ್ರಿದ್ದರು, ಕಲ್ಲಂಪಾರೆ ಕೃಷ್ಣ ಭಟ್ ಅಂತ ಪಿ ಟಿ ಮಾಸ್ಟರಾಗ ಇದ್ದರು. ರಾಮರಾಯರನ್ನು ನೋಡಿದ ಕೂಡಲೇ ಅಲ್ಲಿ ಇದ್ದ SP ಎದ್ದು ನಿಂತು ಸೆಲ್ಯೂಟ್ ಹೊಡೆದ. ಸೆಲ್ಯೂಟ್ ಹೊಡೆದು ಕೇಳಿದ, ಸರ್ ನಿಮಗೆ ಗೊತ್ತಿಲ್ವ? ಇಲ್ಲಪ್ಪ, ನಮಗೆ ಗೊತ್ತಿಲ್ಲ. ಆಯಿತು ಹೋಗಿ ಅಂಥೇಳಿ ನಾವು ಏನು ಹೊರಗೆ ಬರಲಿಲ್ಲ ಅಂತ ಈ ಮಕ್ಕಳಿಗೆ, ಉಳಿದ ಮಕ್ಕಳಿಗೆ ಕುತೂಹಲ. ಅವ್ರು ಪುನಃ ನುಗ್ಗಲಿಕ್ಕೆ ಬಂದರು. ಆಗ ಇದಾಗುವಾಗ, ಲಾಠಿ ಚಾರ್ಜ್ ಆಗುವಾಗ ಇವತ್ತಿಗೂ ನೆನಪಿದೆ. ಒಬ್ಬ ಹುಡುಗ ಯಾವುದೋ ಒಂದು ಆಟದ ಫಸ್ಟ್ ಬಂದ ಕಪ್ಪನ್ನು ತಲೆ ಮೇಲೆ ಹೊತ್ತುಕೊಂಡು ಬರ್ತಾ ಇದ್ದ. ಅದರ ಟೊಪ್ಪಿ ಹಾರಿ ಹೋಯಿತು, ಸಿಕ್ಕಲಿಲ್ಲ. ಮರುದಿವಸ ಎತ್ತಿನ ಗಾಡಿಯಲ್ಲಿ ಇಲ್ಲಿ ಮೆರವಣಿಗೆ ಮಾಡಿದ್ರು ಅಂತ ನಾನು ಕೇಳಿದೆ. ಇದು ನೋಡಿ, ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು, ಅದರೊಟ್ಟಿಗೆ ಹೆತ್ತವರ ಬೆಂಬಲ ಇಲ್ಲದಿದ್ದರೆ ಇದೆಲ್ಲ ಸಾಧ್ಯವಿಲ್ಲ. ಇವತ್ತು ಏನಾಗಿದೆ, ಹೆತ್ತವರಿಗೆ ಕೂಡ ಮೊಬೈಲ್ ನೋಡ್ತಾ ಇರಬೇಕು ಅಥವಾ TV ನೋಡ್ತಾ ಇರಬೇಕು, ಬೇರೆ ಕೆಲಸಗಳಿಗೆ ಪುರ್ಸೋದಿರೋದಿಲ್ಲ. ಅದರ ಒಟ್ಟಿಗೆ ಉಳಿದ ಕೆಲಸಗಳನ್ನು ಮಾಡಬೇಕು. ಆಗ ಮಗು ಆದರೆ ಅವರ ಕೈಯಲ್ಲಿ ಮೊಬೈಲ್ ಕೊಟ್ಟು, ಮಗುವಿನ ಕೈಯಲ್ಲಿ ಮೊಬೈಲ್ ಕೊಟ್ಟು ಬಿಡ್ತಾರೆ. ಇದರಿಂದ ಈಗ ಮಗುವಿಗೆ ಅದು ಹುಚ್ಚು ಬೆಳೆಯುತ್ತದೆ. ಇದರ ಪರಿಣಾಮ ಮುಂದೆ ಹೋಗುವಾಗ ಪ್ರಾಯಶಃ ಅವನು ಯಾಂತ್ರಿಕ ಮನುಷ್ಯನಾಗ್ತಾನೆ. ಅಂದರೆ ಇಂಥ ಮಧುರ ಭಾವನೆಗಳು ಇಲ್ಲದ ಒಬ್ಬ ವ್ಯಕ್ತಿಯಾಗಿ ಬೆಳೀತಾನೆ. ಅದನ್ನು ಹಿರಿಯರು ಸ್ವಲ್ಪ ಹತೋಟಿಗೆ ತಂದರೆ ಸಮಾಜ ಒಳ್ಳೆಯದಾಗ್ಬೋದು. ಎಷ್ಟು ಪಿಡುಗುಗಳು, ಸಾಮಾಜಿಕ ಪಿಡುಗುಗಳನ್ನು ನಾನು ನೋಡ್ತಾ ಇದ್ದೇನೆ. ಅಲ್ಲಿ ರೇಪ್, ಇಲ್ಲಿ ಮಾಸ್ ಇದು ರೇಪಿಂಗು, ಅದು ಇದು ಕೊಲೆ ಇದೆಲ್ಲ ಅದೇ ಬರ್ತಾ ಇದೆ ಪೇಪರ್ಗಳು. ಕೆಲವು ಕಾಲ ಮಂಗಳೂರಿನಲ್ಲಿ ಸಂಜೆ ಪೇಪರ್ಗಳು ಬರ್ತಾಯಿದ್ರು, ಸಂಧ್ಯಾದೀಪ, ಇನ್ನೊಂದು ಅಂಥದ್ದು, ಹೊಂದಾಣೆಗೆ. ಅವುಗಳಲ್ಲಿದ್ದದ್ದಿದೆ ವಿಷಯ. ಎಷ್ಟೋ ಜನ ಅದನ್ನು ತೆಗೆದು ಓಡ್ತಾ ಇದ್ರು. ಅದನ್ನು ನೋಡಿ ಅದರ ಬಗ್ಗೆ ಮಾತಾಡ್ತಾ ಇದ್ರು ಹೊರತು ಬೇರೆ ವಿಷಯ ಯಾವುದು ಮಾತಾಡ್ತಾ ಇದ್ದಿಲ್ಲ. ಈಗ ನಮ್ಮದು ಸ್ವಾತಂತ್ರ್ಯ ಸಿಕ್ಕಿ ಆಗಿದೆ. ಆಗ ನಾನು ಕಾಲೇಜಿಗೆ ಹೋಗುವಾಗ ಅಥವಾ ರೈಲಲ್ಲಿ ಪ್ರತಿದಿನ ಪ್ರಯಾಣ ಮಾಡುವಾಗ ಆ ಒಂದು ಪರಿಸ್ಥಿತಿ ವಾಪಸ್ ಬರಬೇಕಾಗಿದ್ದರೆ ನನ್ನ ಒಂದು ಭಾವನೆ ತಪ್ಪಿರ್ಬೋದು, ನಮ್ಗೆ ಗೊತ್ತಿಲ್ಲ. ನಾನು ಹೇಳೋದು ಸರಿಯಾದ ತಪ್ಪಾಗಿ ಗೊತ್ತಿಲ್ಲ, ಅದು ನನ್ನ ಭಾವನೆ. ಆದರೆ ನನ್ನ ಭಾವನೆ ಹೇಗೆ ಅಂತ ಹೇಳಿದರೆ, ಹಿರಿಯರು ಮಕ್ಕಳ ಅಭಿವೃದ್ಧಿಯಲ್ಲಿ ಸರಿಯಾದ ಪಾತ್ರ ವಹಿಸಬೇಕು. ಅದು ಮುಖ್ಯ. ಒಂದು ಉದಾಹರಣೆ ಹೇಳಿ ನಿಲ್ಲಿಸ್ತೇನೆ ನಾನು. ಕೊಣಾಜೆಯಲ್ಲಿ, ಇಲ್ಲಿ ಇರಲಿಲ್ಲ, ಕೊಣಾಜೆಯಲ್ಲಿ ನಾನು ಮುಖ್ಯೋಪಾಧ್ಯಾಯನಾಗಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇದ್ದಾಗ ಮಧ್ಯಾಹ್ನದ ಊಟಕ್ಕೆ ಅಲ್ಲಿ ಒಂದು ಭಟ್ರ ಮನೆಗೆ ಹೋಗ್ತಾ ಇದ್ದೆ. ಅವರು ಅವರ ಜಗಲಿಯಲ್ಲಿ ಒಂದು 2 ಟೇಬಲ್ ಹಾಕಿ ಒಂದು 4 ಜನರಿಗೆ 8-6 ಜನರಿಗೆ ಊಟ ಹಾಕ್ತಾಯಿದ್ರು. ಧರ್ಮಕ್ಕೆಲ್ಲ ದುಡ್ಡು ಕೊಟ್ಟು. ಈ ಹುಡುಗಿ, ಅವರಿಗೆ ಒಬ್ಬಳೇ ಮಗಳು. ಈ ಹುಡುಗಿ ಯಾವಾಗ ನೋಡಿದ್ರು ಅಂಗಿಯಲ್ಲಿ ಶಾಯಿ, ತೆನ್ನಿನ ಶಾಯಿ, ಕಪ್ಪು ಕಪ್ಪು ಎಲ್ಲ ಇರೋದು. ನಾನು ಭಟ್ರ ಹತ್ರ ಕೇಳಿದೆ, ಏನು ಭಟ್ರೆ, ನಿಮ್ಮ ಮಗಳಿಗೆ ಒಂದು ಸ್ವಲ್ಪ ಒಳ್ಳೆ ಪೆನ್ನು ತೆಗೆದುಕೊಡ್ಬಾರಲ್ಲ? ಯಾಕೆ ಹೀಗೆ ಗಲೀಜಾಗಿ ಬರ್ತಾಳಲ್ಲ? ಸರ್, ಎಷ್ಟು ಪೆನ್ನು ತೆಗೆಸಿಕೊಡೋದು ಸರ್? ಅವಳಿಗೆ ಒಂದು ಕಾದು ಇಟ್ಟಿದ್ದೇನೆ, ಮಾಡ್ಲಲ್ಲಿ ಇಟ್ಟಿದ್ದೇನೆ. ಎಂಥದ್ದು? ಗುಡ್ಡದ ಬೆತ್ತ. ಅವಳಿಗೆ ಪಾಠ ಕಲಿಸ್ತೇನೆ ಅಂತ. ಅದಲ್ಲ. ಮರು ದಿವಸ ಅದು ಸ್ವಾತಂತ್ರ್ಯ ದಿನಾಚರಣೆ ಕಳೆದಾಗಿತ್ತು.
ಸ್ವಾತಂತ್ರ್ಯ ದಿನಾಚರಣೆಗೆ ಬಹುಮಾನ ಕೊಡಲಿಕ್ಕೆ ಪೆನ್ನುಗಳನ್ನು ಒಂದಷ್ಟು ತಗೊಂಡಿದ್ದು. ಅದರಲ್ಲಿ ಒಂದು ಪೆನ್ನು ನನ್ನ ಹತ್ರ ಉಳಿದಿತ್ತು. ಅವಳನ್ನು ಕರೆದು ಪಿಕ ಈ ಪೆನ್ನಲ್ಲಿ ಬರಿಬೇಕು ಅಂತ ಹೇಳಿದ್ದೆ. ಅವಳು ಬರೋದಿಲ್ಲ, ಇಲ್ವೋ ನಮ್ಗೆ ಗೊತ್ತಿಲ್ಲ. ನಾನು ಅವಳನ್ನು ನೋಡಿದ್ದೇನೆ, ಆಮೇಲೆ ನೋಡಲಿಲ್ಲ. ಅದು ನೋಡಿದಾಗ ಆ ಕಲೆಯ ಅಂಗಿ ಹೋಗಿ ಸ್ವಚ್ಛವಾದ ಅಂಗಿ ಮರು ವರ್ಷ ಅವಳು 7ನೇ ಕ್ಲಾಸಿಗೆ ಬಂದಾಗ ಅವಳ ಹತ್ರ ಹೇಳಿದೆ, ಹಾಗಾದರೆ ನಿಮಗೆ ಮನಸ್ಸು ಮಾಡಿದರೆ ಸರಿಯಾಗಲಿಕ್ಕೆ ಸಾಧ್ಯ ಇದೆ ಅಲ್ಲ. ಹೊಡಿಲಿಲ್ಲ, ಏನೂ ಮಾಡಲಿಲ್ಲ. ಅಷ್ಟೇ ಹೇಳಿದೆ, ನೀನು ನಾಳಿದ್ದು ಪಾಸಾದರೆ ನಿಮಗೆ ಒಂದು ಪೆನ್ನು ಕೊಡ್ತೇನೆ, ಹೀರೋ ಪೆನ್ ಕೊಡ್ತೇನೆ. ಆಗಿನ ಕಾಲದಲ್ಲಿ ಹೀರೋ ಪೆನ್ ಅಂದರೆ ನಮಗೆಲ್ಲ ವಿಶೇಷ. ನಾನು ಕಲಿತಾ ಇದ್ದ ಕಾಲೇಜಿಗೆ ಕಲಿತಾ ಇದ್ದಾಗ ಶೇಫರ್ ಪೆನ್ ಸ್ವಲ್ಪ ಹೆಚ್ಚು ಹಣ ಇದ್ದವರಿಗೆ, ಉಳಿದವರೆಲ್ಲ ಸಾಮಾನ್ಯ ಪೆನ್ನುಗಳು. ಇದು ಹೀರೋ ಪೆನ್ನು, ಆ ಚೈನೀಸ್ ಪೆನ್ ಬರ್ತಾ ಇದ್ದಾಗ ಒಳ್ಳೆಯದಿತ್ತು. ಕೊಟ್ಟೆ. ಒಂದು ವರ್ಷ ನೋಡುವಾಗ ಎಲ್ಲ ಕ್ಲೀನ್ ಆಗಿದ್ದಾಳೆ. ಪರೀಕ್ಷೆಯಲ್ಲಿ SSLC ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆ ಹುಡುಗಿ. ನಾನು ಅಸೆಂಬ್ಲಿಯಲ್ಲಿ ರಿಸಲ್ಟ್ ಇದು ಮಾಡುವಾಗ ಆ ಹುಡುಗಿಯನ್ನು ಕರೆದು ನನ್ನ ಕಿಸೆಯಲ್ಲಿದ್ದ ಪೆನ್ ತೆಗೆದು ಅವಳಿಗೆ ಕೊಟ್ಟೆ. ಇದು ಸ್ವಲ್ಪ ಅನುಕಂಪದ ದೃಷ್ಟಿ, ಹೆಚ್ಚು ಅನುಕಂಪ ಅಲ್ಲ. ಇವತ್ತು ಏನಾಗುತ್ತೆ, ನಮ್ಮ ಮಕ್ಕಳಿಗೆ ಹೆತ್ತವರ ಅಥವಾ ಹಿರಿಯರ ಪ್ರೀತಿ ವಿಪರೀತ, ಇನ್ ಅಬಂಡೆನ್ಸ್ ಅಂತ ನಾವು ಹೇಳ್ತೇವೆ. ಅಬಂಡೆನ್ಸ್ ತುಂಬ ಜಾಸ್ತಿ. ಆ ಮಗು ಒಂದು ಪೆನ್ಸಿಲ್ ಕೇಳಿದರೆ ನಾವು ಬೇಕಾದ್ರೆ ಒಂದು ಬಾಕ್ಸ್ ಪೆನ್ಸಿಲ್ ಕೊಡ್ತೇವೆ. ಹೀಗೆ ಅದರ ಮೂಲಕ ನಾವು ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತೀವಿ. ಕಾನೂನ ದೃಷ್ಟಿಯಲ್ಲಿ ಅದಲ್ಲ. ನಾವು ಅವರ ಬಗ್ಗೆ ಕೇರ್ ತಗೊಳ್ಬೇಕು. ಅಲ್ಲಿ ಆಗ ಮಕ್ಕಳು ಒಳ್ಳೆಯದಾಗ್ತಾರೆ. ಅವಳು ಕಾಲೇಜಿಗೆ ಹೋದು BCom ಮಾಡಿದ್ಲು, ಮತ್ತೇನು ಮಾಡಿದ್ಲು ಅಂತ ನನಗೆ ಗೊತ್ತಿಲ್ಲ. ಹಾಗೆ ನಾನು ಮತ್ತೆ ಆಚೆ ಹೋಗಲಿಲ್ಲ, ನಾನು ಶಾಲೆ ಬಿಟ್ಟೆ ಆಗಿತ್ತು. ಹೀಗೆ ಇದು ಒಂದು ಸುದ್ದಿ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಒಬ್ಬರಿಂದ ಒಬ್ಬರಿಗೆ ಹರಡಿದರೆ ಇವತ್ತು ಒಂದು ದೃಷ್ಟಿಯಲ್ಲಿ ಸಾಮಾಜಿಕ ಕ್ರಾಂತಿ ಆಗಬೇಕಾದ ನಮ್ಮ ಸಮಾಜ ಹೋಗುತ್ತಿರುವಂಥ ದಾರಿ ಇದೆಯಲ್ಲ, ಇದು ಜಾರುವುದು ಸುಲಭ, ಮೇಲೆ ಹತ್ತುವುದು ಕಷ್ಟ. ಈ ಇಳಿಜಾರಾದ ದಾರಿಯಲ್ಲಿ ಹೋಗುವಂಥ ಸಮಾಜವನ್ನು ಸರಿ ಮಾಡಬೇಕಾಗಿದ್ದರೆ ಸಮಾಜದ ಹಿರಿಯರು ಒಟ್ಟಾಗಿ ಎಲ್ಲರೂ ಒಟ್ಟಾಗಿ ಕನಿಷ್ಠ ಮನೆಗಳಲ್ಲಾದರೂ ಮಕ್ಕಳಿಗೆ ಒಂದು ರೀತಿಯ ಶಿಸ್ತು. ನಮಗೆ ಶಿಸ್ತು ಮುಖ್ಯ. ನಾನೇ ಅನುಭವಿಸಿದವ. ನಾನು ಶಾಲೆಯಲ್ಲಿ ಬಿಲ್ಲಂಜೆಯಲ್ಲಿ ಉಡುಪಿ ಹತ್ತಿರದ ಒಂದು ಹಳ್ಳಿಯ ಶಾಲೆಯಲ್ಲಿ ಹೋಗ್ತಾ ಇದ್ದವ. ಅಲ್ಲಿ ಪ್ರೋಗ್ರೆಸ್ ರಿಪೋರ್ಟ್ ಬಂದರೆ ಮಾವನ ಹತ್ರ, ನನ್ನ ಸೋದರ ಮಾವನ ಹತ್ರ, ಸಾಮಾನ್ಯ ಮಾವನರಿಗೆ ಮಕ್ಕಳು ಅಳಿಯಂದರು ಸೊಸೆಯಂದರು ಅಂತ ಹೇಳಿದರೆ ಒಂದು ಪ್ರೀತಿ ಇರ್ತದೆ. ಹಾಗೆ ದಕ್ಷತೆಗೆ ಅವ್ರ ಹತ್ರ ಕೊಡಬೇಕಿತ್ತು. ಅವರು ಕೇಳೋದು, ಎಷ್ಟು ಪಾಠದಲ್ಲಿ ಫೇಲು? 3 ಪಾಠದಲ್ಲಿ. ಹಿಡಿಕೈ 6 ಬಿಟ್ಟು ಮುಗೀತಲ್ಲಿ. ಆದರೂ ಆ ಶಿಸ್ತು ಏನೋ ಒಂದು ರೀತಿ ಉಳಿಯಿತು. ಇವತ್ತು ನಾನು ಅಧ್ಯಾಪಕನಾಗಿ ಬಂದಿದ್ದೇನೆ. ನಿಮ್ಮೆಲ್ಲರ ಗೌರವಕ್ಕೆ ಪಾತ್ರನಾಗುವಂಥ ಒಂದು ಭಾಗ್ಯ ನನಗೆ ಒದಗಿ ಬಂದಿದೆ. ಅದು ನನ್ನ ಭಾಗ್ಯ ಅಂತ ಭಾವಿಸ್ತಾ ನಿಮಗೆಲ್ಲ ಇಂಥ ಒಂದು ಸಮಾರಂಭ, ಕನಿಷ್ಠ ಪಕ್ಷ ನನ್ನ ಈ ಮಾತುಗಳನ್ನು ಹೇಳಿದರೆ ನನ್ನ ಭಾವನೆಗಳು ಹೀಗೆ ಬರ್ತದೆ. ನಾನು ಲೇಖನಗಳನ್ನು ಬರೆದಿದ್ದೇನೆ, ಅದು ಬರ್ತಾಯಿತ್ತು. ಆಗ ಅವರು ಹೇಳೋದಿತ್ತು, ನೀವು ನೋಡುವಂಥ ದೃಷ್ಟಿಯೇ ಬೇರೆ, ಉಳಿದವರು ನೋಡುವ ದೃಷ್ಟಿ ಬೇರೆ ಅಂತ. ಅನಂತ ಪ್ರಕಾಶನ ಅದರಲ್ಲಿ ಬರ್ತಾಯಿತ್ತು ಲೇಖನಗಳು. ಈಗ ಅಸ್ವಸ್ಥತೆ ಸ್ವಲ್ಪ ಕಾಣೋದ್ರಿಂದ ಮನಸ್ಸಿನ ಸ್ಥಿತಿ ಕೂಡ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲದಿರೋದ್ರಿಂದ ಬಿಟ್ಟಿದ್ದೇನೆ. ಆಗ ಬರೆಯಲಿಕ್ಕೆ ಶುರು ಮಾಡಿದ್ದೇನೆ. ಗುಡ್ಡಾಡ್ತೆ ಅನ್ನುವಂಥ ಪುಸ್ತಕ ಕನ್ನಡದಲ್ಲಿ ಬರೆಯಲಿಕ್ಕೆ ಬರೆದಾಗಿದೆ ಸಾಧಾರಣ.
ಮಧ್ಯದಲ್ಲಿ ಯಾವುದೋ ಒಂದು ಅಂಶ ಬಿಟ್ಟು ಹೋಗಿದೆ, ಅದು ಎಲ್ಲಿಂದ ಹುಡುಕಿ ಸೇರಿಸಬೇಕು, ಅದಕ್ಕೆ ತಾಳ್ಮೆ ಇಲ್ಲ, ಅಸ್ವಸ್ಥತೆ ಸ್ವಲ್ಪ ಕಾರಣ. ಹೀಗೆ ಮಕ್ಕಳ ಅಭಿವೃದ್ಧಿಯ ಕಡೆಗೆ, ಸರಿಯಾದ ಅಭಿವೃದ್ಧಿಯ ಕಡೆಗೆ ನಾವು ಗಮನ ಕೊಡದಿದ್ದಲ್ಲಿ ನಮ್ಮ ಭವಿಷ್ಯ ಆ ಮಕ್ಕಳ ಕೈಯಲ್ಲಿ ಸಿಕ್ಕಿದಾಗ ನಮ್ಮ ಭವಿಷ್ಯ ಮಕ್ಕಳ ಕೈಯಲ್ಲಿ ಸಿಕ್ಕಿದಾಗ ಹೇಗಾಗುತ್ತೆ ಅಂತ ಆಲೋಚನೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಕಾರಣ ಪುಣಾಜಿಯಲ್ಲಿದ್ದಾಗ ಒಬ್ಬರು ಬಂದು ಅಸೈಗೋಳಿಯಲ್ಲಿ ವೃದ್ಧಾಶ್ರಮದಲ್ಲಿದ್ದವರು ಬಂದು, ಸರ್ ನಾನು ಹೀಗೆ ಇದು ಯಾರು ಟ್ಯೂಷನ್ ಬೇಕಾ ನಾನು ಕೊಡ್ತೇನೆ. ನನಗೆ ಅವರ ಗುರುತ ಸಿಕ್ಕಿದೆ, ಅವರು ಗಣಪತಿ ಹೈಸ್ಕೂಲ್ನಲ್ಲಿ ಹಿಂದಿ ಪಂಡಿತ ಆಗಿದ್ದರು. ನಾನು ಕೇಳಿ, ನೀವು ಎಲ್ಲಿದ್ದೀರಿ? ನಾನು ಅಸೈಗೊಳ್ಳಿಲಿ ವೃದ್ಧಾಶ್ರಮದಲ್ಲಿದ್ದೇವೆ, ಅನಾಥ ಇದರಲ್ಲಿ ಆಶ್ರಮದಲ್ಲಿ. ನಿಮ್ಮ ಮಗ ಏನು ಮಾಡ್ತಾನೆ? ನನ್ನ ಮಗ ಸ್ಟೇಟ್ ಬ್ಯಾಂಕಿನಲ್ಲಿ ಆಫೀಸರು. ಅವ ಪಾಕೆಟ್ ಮನಿ ಕೊಡೋದಿಲ್ಲ ನಿಮಗೇನು? ಕೊಡ್ತಾನೆ ಸರ್, ಬರೇ ಸ್ವಲ್ಪ, ನನಗೆ ಸಾಕಾಗೋದಿಲ್ಲ. ನಾನು ಅವರ ಮಾತಲ್ಲಿ ಬೆಲ್ಲ ಅವರ ಮಗನ ಅಡ್ರೆಸ್ ತಗೊಂಡು ಒಂದು ಪೋಸ್ಟ್ ಕಾರ್ಡ್ ಬರೆದು ಹಾಕಿದೆ. ನೀನು ಇಂಥ ಸ್ಥಾನಕ್ಕೆ ಬಂದದ್ದು ನಿನ್ನ ತಂದೆಯ ಸ್ಯಾಕ್ರಿಫೈಸ್ನಿಂದ. ಆದರೆ ನೀನು ಇವತ್ತು ಏನು ಮಾಡ್ತಾ ಇದ್ದಿ? ಆ ತಂದೆಯನ್ನು ವೃದ್ಧಾಶ್ರಮದಲ್ಲಿ ಹಾಕಿ ಅವರಿಗೆ ಖರ್ಚಿಗೆ ಬೇಕಾದಷ್ಟು ಕೂಡ ಕೊಡೋದಿಲ್ಲಲ್ಲ ಅಂತ ಬರ್ತೀನಿ. 2 ತಿಂಗಳ ನಂತರ ಪುಣ್ಯಾತ್ಮ ಬಂದು, ಸರ್ ನೀವೇನಾದರೂ ಕಾಗದ ಬರೆದಿದ್ದೀರಿ ನನ್ನ ಮಗನಿಗೆ? ಇಲ್ಲಪ್ಪ, ನಾನು ಬರೀಲಿಲ್ಲ, ನಾನೇ ಮಾಡಲಿಲ್ಲ. ಆಗ ಹೇಳಿದರು, ಸರ್ ಈಗ ಸ್ವಲ್ಪ ಜಾಸ್ತಿ ಕೊಡ್ತಾನೆ ಅಂತ. ಇದು ಇಂಥ ಪರಿಸ್ಥಿತಿ ಯಾಕೆ ಬರ್ತದೆ? ಮಕ್ಕಳ ಬಗ್ಗೆ ನಾವು ಸರಿಯಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳದೇ ಇರುವುದು. ಬರೇ ಒಂದು ಏನು ಪ್ರೀತಿ ಅಂತ ಹೇಳಿ ಅವರು ಕೇಳಿದ್ದನ್ನೆಲ್ಲ ಕೊಡ್ತಾ ಹೋದರೆ ಅದು ಮುಗಿಲಿಕ್ಕಿಲ್ಲ. ಸ್ವಲ್ಪ ಅವರಿಗೆ ದಾರಿಯೂ ತೋರಿಸಬೇಕು ಹೇಗೆ ಅಂತ. ಏನೇ ಇರಲಿ, ಇನ್ನು ಇಷ್ಟು ಮಾತುಗಳನ್ನು ಅಥವಾ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾದುದಕ್ಕೆ ನನಗೆ ಸಂತೋಷ, ಅದು ನನ್ನ ಭಾಗ್ಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಮ್ಮೇಳನದಲ್ಲಿ ಭಾಗವಹಿಸಿದ ನಾವೆಲ್ಲರೂ ನಮ್ಮ ಮುಕ್ಕಾಲಾಂಶ ಕಾರ್ಯಕ್ರಮ ಮುಗಿದು ಹೋಯಿತು. ಒಂದು ಚಿಕ್ಕ ಒಂದು ಚುಟುಕಿನ ಕಾರ್ಯಕ್ರಮ ನಂದನಾಡ್ಬೇಕು. ನಮಗೆಲ್ಲರಿಗೂ 3 ವರ್ಷ ಅಧ್ಯಾಪಕರಾಗಿ ನಮ್ಮನ್ನು ಉತ್ತರೋತ್ತರ ಶ್ರೇಯಸ್ಸಿಗೆ ಮುಟ್ಟಿಸಿದಂತಹ ನಮ್ಮ ಗುರುಗಳಿಗೆ ನಾವೆಲ್ಲರೂ ನಮ್ಮ 64-65ನೇ ಬ್ಯಾಚಿಯ ವಿದ್ಯಾರ್ಥಿಗಳು, ಈಗ ಇಲ್ಲಿ ಬಂದವರು ಕೆಲವೇ ಮಂದಿ, ಆದರೆ ದೂರದಲ್ಲಿ ಇರುವವರು ಹೆಚ್ಚು ಮಂದಿ, ಅವರೆಲ್ಲರ ಪರವಾಗಿ ಅವರಿಗೂ ಅವರ ಮನೆಯವರಿಗೂ ಧರ್ಮಪತ್ನಿಯವರಿಗೂ ಧನ್ಯವಾದವನ್ನು ಎಲ್ಲರ ಪರವಾಗಿ ಸಮರ್ಪಿಸುತ್ತಿದ್ದೇವೆ. ಇನ್ನು ನಮ್ಮೊಟ್ಟಿಗೆ ನಮಗೆ ಉತ್ತೇಜಕರಾಗಿ ಬಂದು ನಮ್ಮೊಡನೆ ಸಹಭಾಗಿಗಳಾದಂತಹ ಹಳೆ ವಿದ್ಯಾರ್ಥಿ ಸಂಘದ ಆನಂದಾಶ್ರಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ಊರಿನ ಹಿರಿಯ ಅವರು ಶಾಲೆಯ ಹಳೆ ವಿದ್ಯಾರ್ಥಿಗಳೇ, ಅವರು ಕೂಡ ನಮ್ಮೊಡನೆ ಬಂದು ಸೇರಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಿದ್ದಾರೆ. ಅವರಿಗೂ ಮತ್ತು ಅವರ ಫ್ಯಾಮಿಲಿ, ಅವರ ಕುಟುಂಬದವರಿಗೂ ಎಲ್ಲರಿಗೂ ನಮ್ಮ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಈ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ.
1964-65 SSLC ಬ್ಯಾಚಿನ ವಿದ್ಯಾರ್ಥಿಗಳು ನಾವು. ಅಕಸ್ಮಾತ್ತಾಗಿ ನಮಗೆ ನಮ್ಮ ಬ್ಯಾಚಿನದೊಂದು ಫೋಟೋ ಸಿಕ್ಕಿತು ನಮ್ಮ ತರಗತಿಯ ಸಹಪಾಠಿಗಳ ಮನೆಯಲ್ಲಿ. ಅದನ್ನು ತಂದು ನಾನು ಪದ್ಮನಾಭರ ಕೈಯಲ್ಲಿ ಕೊಟ್ಟಾಗ ಅದರಲ್ಲಿ ಅವರು ಅದನ್ನು ವಾಟ್ಸಪ್ನಲ್ಲಿ ಹಾಕಿ ನಮ್ಮ ಗ್ರೂಪನ್ನೇ ಮಾಡಿದರು. ಅಲ್ಲಿಂದ ಎಲ್ಲರನ್ನು ಕೂಡ ಒಂದು ಒಟ್ಟಾಗಿ ತೆಗೆದುಕೊಂಡು ನಾವೊಂದು ಗೆಟ್ ಟುಗೆದರ್ ಮಾಡಬೇಕು ಅಂತ ಒಂದು ತೀರ್ಮಾನ ಬಂತು. ಅದಕ್ಕೋಸ್ಕರ ನಾವು ಮೇ 5ನೇ ತಾರೀಕಿನಂದು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಆದರೆ ಈ ಕೊರೋನಾದಿಂದಾಗಿ ನಮಗೆ ಇದು ಮುಂದುವರಿಯುತ್ತಾ ಹೋಯಿತು, ಮಾಡಲಿಕ್ಕೆ ಆಗಲಿಲ್ಲ. ಅದರಲ್ಲಿ ನಾವು ಆ ಕಾರ್ಯಕ್ರಮಕ್ಕೆ ಸ್ನೇಹ ಸಮ್ಮಿಳನ ಅಂತ ಒಂದು ಹೆಸರು ಕೊಟ್ಟು, ಅದರಲ್ಲಿ ನಮಗೆ ಕಲಿಸಿದ ಗುರುಗಳಿಗೆ, ಹೆಚ್ಚಿನವರು ಇಲ್ಲ, ಈಗ ಇದ್ದವರಿಗಾದರೂ ಒಂದು ಗೌರವಿಸುವಂಥ ಯೋಗ ನಮಗೆ ದೊರಕಲಿ ಅಂತ ನಮ್ಮ ಗುರುಗಳಿಗೆ ಒಂದು ಗೌರವಾರ್ಪಣೆ ಮಾಡಬೇಕು, ವಂದನೆ ಮಾಡಬೇಕು. ಹಾಗೆ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಒಂದು ಆರ್ಥಿಕ ಸಹಾಯವನ್ನು ಮಾಡಲು ಒಂದು ವಿದ್ಯಾನಿಧಿ ಅಂತ ಒಂದು ನಿಧಿಯನ್ನು ಸ್ಥಾಪಿಸಬೇಕು ಅಂತ ನಾವು ಆಲೋಚನೆ ಎಲ್ಲ ಮಾಡಿದ್ದೆವು. ಆದರೆ ಈ ಕೊರೋನಾದಿಂದಾಗಿ ಅದು ಮುಂದುವರಿಯುತ್ತಾ ಬಂದು ಇನ್ನು ಡಿಸೆಂಬರ್ 18ಕ್ಕೆ ನಾವು ಅದನ್ನು ಇಟ್ಟಿದ್ದೇವೆ. ಆದರೆ ಆಗ ಕೂಡ ಇದರಿಂದಾಗಿ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅದರಿಂದ ಅಕಸ್ಮಾತ್ ನಮ್ಮ ಸುರೇಂದ್ರ ಉಚ್ಚಿಲ್ರವರು ಬಾಂಬೆಯಲ್ಲಿದ್ದವರ ಪರವಾಗಿ ಇಲ್ಲಿ ಬಂದು ಇದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಅವರಿರುವಾಗಲೇ ನಾವಿದನ್ನು ಒಂದು ಮಾಡಿ ಮುಗಿಸುವುದು ಒಳ್ಳೆಯದಂತ ಎಲ್ಲರ ಒಂದು ಅಭಿಪ್ರಾಯ ಬಂತು. ಹಾಗೆ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ದೇವೆ. ಗುರುಗಳ ಋಣವನ್ನು ಯಾವಾಗಲೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ನಾವೆಲ್ಲರೂ ಏನಾದರೂ ಸಾಧಿಸಿದ್ದೇವೆ ಅಂತ ಹೇಳಿದರೆ ಅದು ಗುರುಗಳ ದಯೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ದೇವರ ಸ್ಥಾನವನ್ನು ಕೂಡ ಗುರುಗಳಿಗೆ ಕೊಟ್ಟಿದ್ದಾರೆ. ಇಂದು ನಾವು ಒಂದು ಸಣ್ಣ ಮಟ್ಟಿನ ಒಂದು ಕಾರ್ಯಕ್ರಮವನ್ನು, ಸಣ್ಣ ಒಂದು ಕೊಡುಗೆಯನ್ನು ನಮಗೆ ಕೊಟ್ಟು ನಿಮ್ಮ ಆಶೀರ್ವಾದವನ್ನು ಪಡೆಯಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ನೀವು ಅದನ್ನು ಸಂತೋಷದಿಂದ ಸ್ವೀಕರಿಸಿ, ಅವರೊಟ್ಟಿಗೆ ಗುರುಪತ್ನಿಯನ್ನು ಕೂಡ ನಾವು ಗೌರವಿಸ್ತೇವೆ. ಎಲ್ಲರನ್ನು ನಮ್ಮ ಬಾಂಬೆಯಲ್ಲಿದ್ದ ಸಹಪಾಠಿಗಳು ಕೂಡ ಮಾನಸಿಕವಾಗಿ ನಮ್ಮೊಂದಿಗೆ ಇದ್ದಾರೆ. ಎಲ್ಲರೂ ಸೇರಿ ನಾವು ಇಂದು ನಿಮಗೆ ಒಂದು ಚಿಕ್ಕ ಒಂದು ಕಿರುಕಾಣಿಕೆಯನ್ನು, ನಿಮಗೆ ಸನ್ಮಾನ ಮಾಡುವಷ್ಟು ನಾವು ದೊಡ್ಡವರಲ್ಲ, ನಿಮಗೆ ಗೌರವಾರ್ಪಣೆ ಮಾತ್ರ ಮಾಡುವುದು. ನಿಮ್ಮ ಇದಕ್ಕೆ ನಮಗೆ ಎತ್ತರಕ್ಕೆ ನಮಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನಮ್ಮ ಗುರುಗಳು ನಿಮಗೆ ಮೇರು ಪರ್ವತದಷ್ಟು ದೊಡ್ಡ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ ನಮ್ಮ ಹೃದಯದಲ್ಲಿ. ಅದನ್ನು ಸ್ವೀಕರಿಸಿ ನಮ್ಮನ್ನೆಲ್ಲ ನೀವು ಆಶೀರ್ವದಿಸಬೇಕಂತ ನಾನು ಎಲ್ಲರ ಪರವಾಗಿ ಹೇಳಿ. ಸಾಲಿನ SSLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಶ್ರೀಯುತ ವಿಶ್ವನಾಥ ಎಂ ಉಚ್ಚಿಲ್ ಇವರ ಗೌರವ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಶ್ರೀಮತಿ ವಾಣಿ ನಾರಾಯಣ್ ಉಚ್ಚಿಲ್ಕರ್ ಅಧ್ಯಕ್ಷರು, ಸ್ನೇಹ ಸಮ್ಮಿಲನ ಸಮಿತಿ ಶ್ರೀಯುತ ಸೂರ್ಯನಾರಾಯಣ ಹೊಳ್ಳ ಪ್ರಧಾನ ಅರ್ಚಕರು, ಶ್ರೀ ಸೋಮನಾಥ ದೇವಾಲಯ ಸೋಮೇಶ್ವರ ಇವರ ಉಪಸ್ಥಿತಿಯಲ್ಲಿ ಶಿಕ್ಷಣ ತಜ್ಞರು, ವಿಶ್ರಾಂತ ಮುಖ್ಯೋಪಾಧ್ಯಾಯರಾಗಿದ್ದ ಶ್ರೀ
ಶ್ರೀಯುತ ಹರಿದಾಸ್ ಭಟ್ BSc B.Ed ಇವರಿಗೆ 18/12/2021 ನಡೆಯಲಿರುವ ಸ್ನೇಹ ಸಮ್ಮೇಳನದ ಅಂಗವಾಗಿ ಇಂದು 11/8/21 ಇಂದು ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ನಿಮ್ಮ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೋಟಿಕಾರ್ ಶಾಲೆಯಲ್ಲಿ ಮತ್ತು 7 ಮತ್ತು 8ನೇ ತರಗತಿಗಳ ಶಿಕ್ಷಣವನ್ನು ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಪೂರೈಸಿ ಮಂಗಳೂರಿನ ಸಂತ ಅಲೋಸಿಯಸ್ ಕಾಲೇಜಿನಲ್ಲಿ ವಿಜ್ಞಾನ ಪದವೀಧರರಾಗಿ 1963ರಲ್ಲಿ B.Ed ಶಿಕ್ಷಣ ತರಬೇತಿ ಮುಗಿಸಿ 1/6/1963ರಿಂದ ಆನಂದಾಶ್ರಮ ಪ್ರೌಢಶಾಲೆಯಲ್ಲಿ ಅಧಿಕೃತ ಶಿಕ್ಷಕರಾಗಿ ಸೇವಾನಿರತರಾದಿರಿ. ಗಣಿತ ಹಾಗೂ ವಿಜ್ಞಾನದ ಅಧ್ಯಾಪನದಲ್ಲಿ ಅನುಭವಿ ಶಿಕ್ಷಕರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದಿರಿ. 1991ರಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿಯುಕ್ತರಾದ ತಮ್ಮ ನೇತೃತ್ವದಲ್ಲಿ ಸುಸಜ್ಜಿತ ಆಟದ ಮೈದಾನ, ರಂಗಮಂಟಪ ವಿಸ್ತರಣೆ ಹಾಗೂ ನವೀಕರಣ, ಶೌಚಾಲಯ ವಿಸ್ತರಣೆ, ಕಬ್ಬಿಣದ ಸರಳುಗಳ ಚೌಕಟ್ಟಿನಿಂದ ಶಾಲಾ ಕಟ್ಟಡಕ್ಕೆ ಭದ್ರತೆ, ತಾರಸಿಯ ಸುವರ್ಣ ಮಹೋತ್ಸವ ಭವನದ ನಿರ್ಮಾಣ, ಉಪ ಕ್ರೀಡಾಂಗಣ ರಚನೆ ಇತ್ಯಾದಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸಾಕಾರಗೊಂಡಿರುವುದು ಅಭಿಮಾನದ ಸಂಗತಿ. 1997 ಫೆಬ್ರವರಿಯಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳೊಂದಿಗೆ ಶಾಲಾ ಸ್ವರ್ಣ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿರುವುದು ಉಲ್ಲೇಖನೀಯ. ಶಿಕ್ಷಕ ಬಂಧುಗಳ ಸಹಕಾರದಿಂದ SSLC ಫಲಿತಾಂಶದಲ್ಲಿ ಉನ್ನತ ಮಟ್ಟವನ್ನು ಕಾಯ್ದುಕೊಂಡು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಹಲವಾರು ಪ್ರತಿಭಾವಂತ ವಿದ್ಯಾರ್ಥಿಗಳು ವಿಜೇತರಾಗಿ ರಾಷ್ಟ್ರ ಮಟ್ಟದಲ್ಲಿ ಸ್ವರ್ಣ ಪದಕಗಳನ್ನು ಪಡೆದಿರುತ್ತಾರೆ. ಭಾಷಣ, ಲೇಖನ, ಜಾನಪದ, ಸಂಗೀತ, ಚಿತ್ರಕಲೆ, ನಾಟಕ, ಹರಿಕತೆ, ಯಕ್ಷಗಾನಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ವಿಕಾಸಕ್ಕೆ ಅನುವು ಮಾಡಿಕೊಟ್ಟಿದ್ದೀರಿ. 1963ರಿಂದ 1997ರವರೆಗೆ 34 ವರ್ಷಗಳ ಕಾಲ ಆದರ್ಶ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ 1997ರಲ್ಲಿ ನಿವೃತ್ತಿ ಹೊಂದಿದ್ದೀರಿ. ತಾವು ಸೋಮೇಶ್ವರದಲ್ಲಿ ಶ್ರೀಮತಿ ನಾಗಮ್ಮ ಹಾಗೂ ಶ್ರೀ MS ವಾಸುದೇವ್ ಭಟ್ ದಂಪತಿಗಳ ದ್ವಿತೀಯ ಸುಪುತ್ರರಾಗಿ ಜನಿಸಿರುವಿರಿ. ಶ್ರೀಮತಿ ಗಿರಿಜಾ ಅವರನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 2 ಗಂಡು 1 ಹೆಣ್ಣು ಮಕ್ಕಳ ಸಂತೃಪ್ತ ಸಂಸಾರ ತಮ್ಮದು. ತಮ್ಮ ಸೇವಾ ಅವಧಿಯಲ್ಲಿ ತಮ್ಮಿಂದ ಪಡೆದ ಜ್ಞಾನ, ತಮ್ಮ ಆದರ್ಶ ಶಿಸ್ತುಗಳಿಂದ ಪ್ರೇರಿತರಾದ ನಮಗೆ ತಾವು ಆದರ್ಶ ಶಿಕ್ಷಕರು. 1964-65 ಸಾಲಿನ SSLC ವಿದ್ಯಾರ್ಥಿಗಳಾದ ನಮಗೆ ಗುರುವಂದನೆ ಹಾಗೂ ಗೌರವಾರ್ಪಣೆ ಮಾಡುವ ಸುಯೋಗವೆಂದು ಲಭಿಸಿದುದು ನಮ್ಮ ಸೌಭಾಗ್ಯವೆಂದೇ ಹೇಳಬೇಕು. ತಮ್ಮ ವಿಶ್ರಾಂತ ಜೀವನವು ಸುಖಮಯವಾಗಿದ್ದು ತಮಗೆ ಆಯುರಾರೋಗ್ಯ, ಸುಖ ಸಂಪತ್ತು, ನೆಮ್ಮದಿ ಲಭಿಸಲಿ ಎಂದು ಶ್ರೀ ದೇವರಲ್ಲಿ ನಮ್ಮೆಲ್ಲರ ಒಕ್ಕೊರಲಿನ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. 1964-65ನೇ ಸಾಲಿನ SSLC ವಿದ್ಯಾರ್ಥಿಗಳು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರ. ನಾನು ಮಾತಾಡಬೇಕಾದ್ರೆ ಕೂಡ ಇದರಲ್ಲಿ ಕೊಟ್ಟಿದ್ದೀರಿ ಅಷ್ಟು ಅಚ್ಚುಕಟ್ಟಾಗಿ. ನಾನು ಮೊದಲಿಂದ ಮಾತಾಡ ಮಾಡುವಾಗ ಈಗ ಗೊತ್ತಿರಬೇಕು. ಆನಂದಾಶ್ರಮ ಮತ್ತು ನನಗೆ ಸಂಬಂಧ ಅದರ ಹಿಡಿದಾಗಿದೆ. 56ರಿಂದ ಶುರುವಾಗಿದೆ. ಅದರಲ್ಲಿ ಆಗಿದೆ 56ರಿಂದ 53-56ವರೆಗೆ ಸ್ಟೂಡೆಂಟ್, ನಿಮ್ಮ ಹಾಗೆ ಸ್ಟೂಡೆಂಟ್. 56ರಿಂದ 60ವರೆಗೆ ವಿದ್ಯಾರ್ಥಿಯಲ್ಲಿ
SSLC ಆಗಿ ಅಲೋಸಿಯಸ್ ಕಾಲೇಜಿನಲ್ಲಿ ಕಲಿತು 60ರಿಂದ 61ರವರೆಗೆ ಕೆಲಸ ಮಾಡಿದ್ದೇನೆ ಅನ್ಟ್ರೈನ್ಡ್ ಆಗಿ. ನಮ್ಮ ಕಲ್ಮಾಡಿ ರಾಮರಾಯರು ಒತ್ತಾಯ ಮಾಡಿ ಹೇಳಿದರು, ಟ್ರೈನಿಂಗ್ ಮಾಡಿಕೊಟ್ಟು ಟ್ರೈನಿಂಗ್ ಮಾಡಿ ಮುಗಿಸಿಕೊಂಡು ಬಾ, ಇದರಲ್ಲಿ ಇರ್ತೀಯಲ್ಲ ನಾವು ಮುಗಿಸಿಕೊಂಡು ಬಾ ಅಂತೇಳಿ. ಹಾಗೆ ಅಂತಿಕೃಷ್ಣರಾಯರು ಉಪಾಧ್ಯಾಯರು ಅವರು ಹೇಳಿದರು. ಹೋಗಿ ಒಂದು ವರ್ಷ ಟ್ರೈನಿಂಗ್ ಮಾಡಿ 63ರಿಂದ ಟ್ರೈನಿಂಗ್ ಗ್ರಾಜ್ಯುಯೇಟ್ ಆಗಿ ನಾನು ಮತ್ತೆ ವಾಸ್ತವ್ಯ ಭಟ್ ಅಂತ ಮಾಡಿ ಆಗಿ ಚೇಂಜ್ ಆಯಿತು. ಒಂದೇ ರೀತಿ ಗಣಪತಿ ಹೈಸ್ಕೂಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅವರು. ಹಾಗೆ ನಾನು ಒಟ್ಟಿಗೆ ಒಂದೇ ದಿವಸ 1/6/63 ನಾನು ಅಸಿಸ್ಟೆಂಟ್ ಆಗಿ ಅವರು ಹೆಡ್ ಮಾಡ್ತಾರೆ. ಅವರು ಹೆಡ್ ಆದ ಕಾಲದಲ್ಲಿ ಶಾಲೆಗೆ ಸಿಲ್ವರ್ ಜೂಬಿಲಿ ಸಮಾರಂಭ ಮಾಡುವಂಥ ಪ್ರಸಂಗ ಬಂತು. 47ರಿಂದ 72ರವರೆಗೆ 25 ವರ್ಷಕ್ಕೆ ಸಿಲ್ವರ್ ಜೂಬಿಲಿ, 22ಕ್ಕೆ ಸಿಲ್ವರ್ ಜೂಬಿಲಿ ಫಂಕ್ಷನ್ ಅವರು ನಡೆಸಿದ್ರು. ಹಾಗೆ ಮುಂದೆ ಮೊದಲಿಗೆ ನನಗೆ 2 ಸಮಾರಂಭ ನಡೆಸುವಂಥ ಯೋಗ ಬಂತು. ಸಿಲ್ವರ್ ಜೂಬಿಲಿ ಅವರೊಟ್ಟಿಗೆ ಅಸಿಸ್ಟೆಂಟ್ ಆಗಿ 97ಕ್ಕೆ ಗೋಲ್ಡನ್ ಜೂಬಿಲಿ ನಡಿಬೇಕಾದ್ರು, ಅದು ನನ್ನ ಬಾಡಿಗೆ ಬಂತು. ಹಾಗೆ 2 ಫಂಕ್ಷನ್ ಒಟ್ಟಿಗೆ ಒಬ್ಬನೇ ನಡೆಸುವಂಥ ಒಂದು ಯೋಗ ನನಗೆ ಆನಂದ ಸಿಕ್ಕಿದೆ. ಮತ್ತು ಊರಿನವರು ಬಾಂಬೆಯವರು, ಬಾಂಬೆಗೆ ಬಂದಿದ್ದೆವು, ಬೆಂಗಳೂರಿನವರು ಎಲ್ಲ ತನಕ ಇವರಂಥ ಸ್ಟೂಡೆಂಟ್ಸ್ ಎಲ್ಲ ತುಂಬ ಒಂದು ಸಿಕ್ಕಿದ್ದಾರೆ ನನಗೆ. ಏನು ಹೇಳಲಿಕ್ಕೆ ಬರೋದಿಲ್ಲ, ನನಗೆ ಮಾತ್ರ ಹೇಳಿದ್ದಲ್ಲ ನಾನು ಯುವರಾಜ್ ಹಾಗೆ ಅವರು ಅದರಲ್ಲಿ ಭಾಳ ಹುಷಾರು. ಅದರಲ್ಲಿ ಮಾತ್ರ ಅಂತಲ್ಲ, ಅದರಲ್ಲಿ ಭಾಳ ಹುಷಾರು. ನನಗೆ ಅವರ ಸಹಕಾರ ಸಿಕ್ಕಿದೆ ಮತ್ತೆ ಅವರು ಅವರ ಮಗ ಬಟ್ ಆದಮೇಲೆ ಓಲ್ಡ್ ಸ್ಟೂಡೆಂಟ್ಸನ್ನ ಸಹಕಾರ ಇಂಚಿಟ್ಟು ಅಂತ ಹೇಳಿಕ್ಕೆ ನನಗೆ ಬಾಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಅವರು ಅಲ್ಲದಿದ್ದರೆ ಆ ಫಂಕ್ಷನ್ ಆಗ್ತಿರ್ಲಿಲ್ಲ. ಅದು ಚೆಂದಾಗಿ ಮಾಡಲಿಕ್ಕಾಗಿ ಅವರು ಓಲ್ಡ್ ಸ್ಟೂಡೆಂಟ್ಸು, ಬೊಂಬೈಯವರು, ಬೆಂಗಳೂರಿನವರು ಎಲ್ಲ ಸಹಕಾರ ಕೊಟ್ಟು ಈಗ ನನಗೆ ಹೆಸರು ಕೇಳುವ ಹಾಗೆ ಮಾಡಿದ್ದಾರೆ. ಅದಕ್ಕೆಲ್ಲ ನಿಮಗೆ ಎಲ್ರಿಗೂ ಮಾತಿನಲ್ಲಿ ಏನು ಮುಗಿಸಲಿಕ್ಕೆ ಆಗೋದಿಲ್ಲ. ಧನ್ಯವಾದ. ನೀವು ಒಳ್ಳೆಯದಾಗಲಿ. ಗೌರವ ಸಿಕ್ಕಿದೆ. 7-8ನೇ ತರಗತಿ ನಮ್ಮ ಶಾಲೆಯಲ್ಲಿ ಇವರು ತೆಗೆದುಕೊಂಡು ಬಂದ ಕಾರಣ ನಮ್ಮ ಶಾಲೆಯ ಎಲ್ಲ ಹೇಗೆ ಇದೆಲ್ಲ ಹೇಗೆ ಬರವಣಿಗೆ ಕಲಿಯುವಿಕೆ ಎಲ್ಲ ಹೇಗೆ ಅಂತ ಹೇಳಿ ಚೆನ್ನಾಗಿ ಕಲಿತ ಕಾರಣ ಇವರು ಕ್ಲಾಸಿಗೆ ಬಂದ ಕೂಡಲೇ ಕೇಳಿದ್ದು, ನೋಡ ಉಚ್ಚಲ ಶಾಲೆಯಿಂದ ಬಂದ ಮಕ್ಕಳು ನಿಂತುಕೊಳ್ಳಿ ಅಂತ ಹೇಳಿ. ನಮ್ಗೆ ಆದ ಒಂದು ಸಂತೋಷ ಉಂಟಲ್ಲ, ತುಂಬಾ. ಮಾಧವಿ ಟೀಚರು, ಕನ್ನಡಕ್ಕೆ ಮಾಧವಿ ಟೀಚರು. ಹರಿದಾಸ್ ಮಾಸ್ಟರ್ ಅವರ ಸನ್ಮಾನಕ್ಕೆ ಆಗಮಿಸಿದೆವು. ಎಷ್ಟೋ ಸಮಯದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಕೊರೋನಾದಿಂದಾಗಿ ಮುಂದೆ ಹೋಯಿತು. ಇಂದು ಆ ಸುದಿನ ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಾಂಬೆಯಿಂದ ಸುರೇಂದ್ರ ಉಚ್ಚಿಲ ಅವರು ಬಂದಿದ್ದಾರೆ. ಉಳಿದ ನಾವೆಲ್ಲರೂ ಇದ್ದೇವೆ. ಎಲ್ಲರೂ ಸೇರಿ ಈ ಸನ್ಮಾನ ಕಾರ್ಯವನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗಬೇಕಾಗಿ ಆಗಿದ್ದೇವೆ. ಪತ್ನಿಯವರಿಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ.